ಒಂದು ಭವ್ಯವಾದ ಐ.ಟಿ. ಕಂಪನಿ, ಕೈ ತುಂಬ ಸಂಬಳ, ವೀಕೆಂಡ್ ಪಾರ್ಟಿಗಳು ಮತ್ತು ಐಷಾರಾಮಿ ಜೀವನ. ಪ್ರತಿಯೊಬ್ಬ ಮಧ್ಯಮ ವರ್ಗದ ಯುವತಿಗೂ ಇದೊಂದು ಕನಸಿನ ಜಗತ್ತು. ಆದರೆ ಮಹಾರಾಷ್ಟ್ರದ ನಾಸಿಕ್ ನಗರದ ಅಶೋಕ ಎನ್ಕ್ಲೇವ್ನ 3ನೇ ಮಹಡಿಯಲ್ಲಿರುವ ಆ ಕಚೇರಿಯ ಒಳಗೆ 2021ರಿಂದ ನಡೆಯುತ್ತಿದ್ದುದು ಮಾತ್ರ ಯಾರು ಊಹಿಸದಂತಹ ಅತ್ಯಂತ ದೊಡ್ಡ ಕರಾಳ ಷಡ್ಯಂತ್ರ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ನೆಚ್ಚಿನ ಸಾಮ್ರಾಟ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಿಮಗೆ ಹೇಳ ಹೊರಟಿರುವ ಕಥೆ ಯಾವುದೇ ಸಿನಿಮಾದ ಕಥೆಯಲ್ಲ, ಬದಲಾಗಿ 2026ರ ಆರಂಭದಲ್ಲಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ನಾಸಿಕ್ TCS ಕನ್ವರ್ಷನ್ ಕೇಸ್ನ ಬಗ್ಗೆ. ಎಲ್ಲಿ ಹೆಣ್ಣು ಮಕ್ಕಳು ಅತ್ಯಂತ ಸೇಫ್ ಎಂದು ನಾವು ನಂಬಿದ್ದೆವೋ, ಅದೇ ಪ್ರತಿಷ್ಠಿತ ಕಂಪನಿಯೊಳಗೆ ಟೀಮ್ ಲೀಡರ್ಗಳ ಮುಖವಾಡದ ಹಿಂದೆ ಕುಳಿತಿದ್ದವರು ಯಾರು ಗೊತ್ತಾ? ಕೇವಲ 18ರಿಂದ 25 ವರ್ಷದ ಈ ಯುವತಿಯರ ಅಸಹಾಯಕತೆಯನ್ನೇ ಬಂಡವಾಳ ಮಾಡಿಕೊಂಡು ಅವರ ಧರ್ಮವನ್ನೇ ಕಸಿದುಕೊಳ್ಳುವ ಹುನ್ನಾರವನ್ನೇ ನಡೆದಿತ್ತು. ಸಂತ್ರಸ್ತರು ಸಹಾಯಕ್ಕಾಗಿ ಒಟ್ಟು 78 ಇಮೇಲ್ಗಳನ್ನು ಮ್ಯಾನೇಜ್ಮೆಂಟ್ಗೆ ಕಳುಹಿಸಿದ್ದರೂ ಎಲ್ಲವನ್ನು ಮುಚ್ಚಿ ಹಾಕಲಾಗಿತ್ತು. ಪರಿಸ್ಥಿತಿ ಎಷ್ಟು ಭೀಕರವಾಗಿತ್ತು ಎಂದರೆ, ಅಸಲಿ ಸತ್ಯವನ್ನು ಹೊರತರಲು ಪೊಲೀಸರು ವೇಷ ಮರೆಸಿಕೊಂಡು ಕಚೇರಿಯೊಳಗೆ ನುಗ್ಗಬೇಕಾಯಿತು. ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದರೆ ನೀವು ಕೇಳುವ ಪ್ರತಿಯೊಂದು ವಿಚಾರವೂ ನಿಮ್ಮನ್ನು ಬೆಚ್ಚಿ ಬೀಳಿಸುತ್ತದೆ. ಈ ಕರಾಳ ಕಥೆಯ ಕೇಂದ್ರ ಬಿಂದುವೆ ತೌಸೀಫ್ ಅಖ್ತರ್. ಈತ ಕೇವಲ ಉದ್ಯೋಗಿಯಾಗಿರಲಿಲ್ಲ, ಬದಲಾಗಿ ಇಡೀ ಕಾರ್ಯಾಚರಣೆಯ ಮಾಸ್ಟರ್ ಮೈಂಡ್ ಆಗಿದ್ದ. 3 ವರ್ಷಗಳಿಂದ ಈತನ ಆಲೋಚನೆಗಳು ಸಂಪೂರ್ಣವಾಗಿ ತೀವ್ರಗಾಮಿಯಾಗಿದ್ದವೆಂದು ತನಿಖೆಯಿಂದ ತಿಳಿದು ಬಂದಿದೆ. ಆತ ತನ್ನ ಸಹೋದ್ಯೋಗಿಗಳಿಗೆ ನಮ್ಮ ಧರ್ಮವೇ ಶ್ರೇಷ್ಠ ಧರ್ಮವೆಂದು ಬೋಧಿಸಲು ಪ್ರಾರಂಭಿಸಿದ್ದನಂತೆ. ಆತನಿಗೆ ಈ ಕೃತ್ಯದಲ್ಲಿ ಸಾಥ್ ನೀಡಿದ್ದು ಅದೇ ಕಂಪನಿಯ ನಿದಾ ಖಾನ್. ಈಕೆಯನ್ನು ಪೊಲೀಸರು ಲೇಡಿ ಕ್ಯಾಪ್ಟನ್ ಎಂದೇ ಕರೆಯುತ್ತಿದ್ದರು. ಇವರು ಕೇವಲ ಉಪದೇಶ ಮಾಡುತ್ತಿರಲಿಲ್ಲ, ಬದಲಾಗಿ ಸಂಪೂರ್ಣವಾಗಿ ಬ್ರೇನ್ ವಾಶ್ ಮಾಡುತ್ತಿದ್ದರು. ಆರ್ಥಿಕವಾಗಿ ಹಿಂದುಳಿದ ದುರ್ಬಲ ಯುವತಿಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಬ್ರೇಕ್ ಸಮಯದಲ್ಲಿ ಆ ಯುವತಿಯರನ್ನು ಟೆರೆಸ್ ಮೇಲೆ ಕರೆದೊಯ್ದು ಅವರ ಮೇಲೆ ಮಾನಸಿಕ ಒತ್ತಡ ಹೇರಲಾಗುತ್ತಿತ್ತು. ಒಬ್ಬ ಸಂತ್ರಸ್ತೆಯ ತಂದೆಗೆ ಪಾರ್ಶ್ವವಾಯುವಾದಾಗ, ನೀನು ನಮ್ಮ ಧರ್ಮಕ್ಕೆ ಮತಾಂತರಗೊಂಡರೆ ಮಾತ್ರ ನಿಮ್ಮ ತಂದೆ ಸಂಪೂರ್ಣವಾಗಿ ಗುಣಮುಖರಾಗುತ್ತಾರೆ ಎಂದು ನಂಬಿಸಿ ಬ್ಲ್ಯಾಕ್ ಮೇಲ್ ಮಾಡಲಾಗಿತ್ತು. ಕತೆ ಶುರುವಾಗುವುದು ಫೆಬ್ರವರಿ 2026ರಲ್ಲಿ. ನಾಸಿಕ್ನ ಒಂದು ಮಧ್ಯಮ ವರ್ಗದ ಹಿಂದೂ ಕುಟುಂಬಕ್ಕೆ ತಮ್ಮ ಮಗಳ ನಡವಳಿಕೆಯಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆ ಕಾಣಲಾರಂಭಿಸುತ್ತದೆ. ಮಾಡರ್ನ್ ಬಟ್ಟೆ ಹಾಕುತ್ತಿದ್ದವಳು, ಹಣೆಗೆ ತಿಲಕ ಇಡುತ್ತಿದ್ದವಳು, ಲಿಪ್ಸ್ಟಿಕ್ ಹಚ್ಚುತ್ತಿದ್ದವಳು ಇದ್ದಕ್ಕಿದ್ದಂತೆ ಇವೆಲ್ಲವನ್ನು ಬಿಟ್ಟು ಬಿಡುತ್ತಾಳೆ. ಹಿಂದೂ ಹಬ್ಬಗಳನ್ನು ಬಿಟ್ಟು ರಂಜಾನ್ ಉಪವಾಸ ಶುರು ಮಾಡುತ್ತಾಳೆ. ಗಾಬರಿಯಾದ ಪೋಷಕರು ನಾಸಿಕ್ ಪೊಲೀಸರ ಮೊರೆ ಹೋಗುತ್ತಾರೆ. ಆದರೆ ಪೊಲೀಸರು ನೇರವಾಗಿ ಕಂಪನಿಗೆ ನುಗ್ಗಿ ರೇಡ್ ಮಾಡುವುದಿಲ್ಲ, ಬದಲಾಗಿ ಸಿನಿಮಾಗಳನ್ನು ಮೀರಿಸುವಂತಹ ಒಂದು ಸ್ಕೆಚ್ ಹಾಕುತ್ತಾರೆ. ನಾಸಿಕ್ನ 4ರಿಂದ 7 ಜನ ಮಹಿಳಾ ಪೊಲೀಸರು ತಮ್ಮ ಖಾಕಿ ಕಳಚಿ ಹೌಸ್ ಕೀಪಿಂಗ್ ವೇಷ ಧರಿಸಿ TCS ಕಂಪನಿಯೊಳಗೆ ಕೆಲಸಕ್ಕೆ ಸೇರುತ್ತಾರೆ. ಸತತ 42 ದಿನಗಳ ಕಾಲ ಆಫೀಸ್ನ ಮೂಲೆ ಮೂಲೆಯಲ್ಲಿ ನಡೆಯುವ ಪ್ರತಿಯೊಂದು ಮಾತುಕತೆಯನ್ನು, ವಾಟ್ಸಪ್ ಚಾಟ್ಗಳನ್ನು, ಬಾತ್ರೂಮ್ ಬಳಿಯ ಗುಸುಗುಸುಗಳನ್ನು ರೆಕಾರ್ಡ್ ಮಾಡಲಾರಂಭಿಸುತ್ತಾರೆ. ಆಗ ಒಂದು ದೊಡ್ಡ ಜಾಲ ನಿಧಾನವಾಗಿ ಬಯಲಾಗುತ್ತಾ ಹೋಗುತ್ತದೆ. ಆಗ ಬಯಲಾಗಿದ್ದೆ ಈ ನಿದಾ ಖಾನ್ ಎಂಬುವಳ ಬಂಡವಾಳ. ಆಕೆ ಸಂತ್ರಸ್ತರಿಗೆ ನಮಾಜ್ ಮಾಡುವುದು ಹೇಗೆ, ಕಲ್ಮಾ ಪಠಿಸುವುದು ಹೇಗೆ ಎಂದು ಕದ್ದು ಮುಚ್ಚಿ ಕಲಿಸುತ್ತಿದ್ದಳಂತೆ. ಬಲವಂತವಾಗಿ ಗೋಮಾಂಸ ತಿನ್ನಲು ಒತ್ತಾಯ ಮಾಡುತ್ತಿದ್ದಳಂತೆ. ಯಾರಾದರೂ ವಿರೋಧಿಸಿದರೆ ಅವರಿಗೆ ಕೆಲಸದ ಹೊರೆ ಹೆಚ್ಚಿಸಿ, ದೂರು ನೀಡಿದರೆ ಕೆಲಸದಿಂದಲೇ ತೆಗೆದು ಹಾಕುತ್ತೇನೆ ಎಂದು ಬೆದರಿಕೆ ಹಾಕುತ್ತಿದ್ದಳಂತೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಈ ಕಥೆಯಲ್ಲಿ ಒಂದು ಅಂತಾರಾಷ್ಟ್ರೀಯ ಟ್ವಿಸ್ಟ್ ಕೂಡ ಇದೆ. ಪೊಲೀಸರ ತನಿಖೆಯಲ್ಲಿ ಇಮ್ರಾನ್ ಎಂಬ ಮಲೇಷಿಯಾ ಮೂಲದ ವ್ಯಕ್ತಿಯೊಬ್ಬನ ಹೆಸರು ಹೊರಬರುತ್ತದೆ. ವಾಟ್ಸಪ್ ವಿಡಿಯೋ ಕಾಲ್ ಮೂಲಕ ಈ ಮುಗ್ಧ ಯುವತಿಯರಿಗೆ ವಿದೇಶದಲ್ಲಿ ಐಷಾರಾಮಿ ಜೀವನದ ಆಸೆ ತೋರಿಸಿ ಅವರ ಬ್ರೈನ್ ವಾಶ್ ಮಾಡಲಾಗುತ್ತಿತ್ತು.
ಈ ಕುರಿತು ಸಂತ್ರಸ್ತರು ಒಟ್ಟು 78 ಇಮೇಲ್ಗಳನ್ನು ಮ್ಯಾನೇಜ್ಮೆಂಟ್ಗೆ ಕಳುಹಿಸಿದ್ದರು. ಆದರೆ ಇವೆಲ್ಲವನ್ನು ವ್ಯವಸ್ಥಿತವಾಗಿ ಮುಚ್ಚಿ ಹಾಕಲಾಗಿತ್ತು. ಸ್ನೇಹಿತರೆ, ಇದು ಕೇವಲ ಗಾಳಿ ಸುದ್ದಿಯಲ್ಲ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಾಸಿಕ್ ಪೊಲೀಸ್ ಸ್ಟೇಷನ್ನಲ್ಲಿ ಬರೋಬ್ಬರಿ 9 FIR ದಾಖಲಾಗಿವೆ. ಪೊಲೀಸರು ತೌಸಿಫ್ ಅತ್ತರ್, ಶಫಿ ಶೇಖ್, ಶಾರುಖ್ ಕುರೇಶಿ ಮತ್ತು ರಾಜಾ ಮೇಮೂನ್ ಸೇರಿದಂತೆ ಹಲವರನ್ನು ಬಂಧಿಸಿದ್ದಾರೆ. ಅವರ ಮೇಲೆ ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ ಸೆಕ್ಷನ್ 69, 75 ಮತ್ತು 299 ಅಡಿಯಲ್ಲಿ ಕಠಿಣ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಸಾಕ್ಷಾತ್ ಟಾಟಾ ಸನ್ಸ್ನ ಚೇರ್ಮನ್ ಚಂದ್ರಶೇಖರನ್ ಎನ್ ಅವರು ಈ ಘಟನೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಆರೋಪಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ರಾಷ್ಟ್ರೀಯ ಮಹಿಳಾ ಆಯೋಗವು ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ನಿವೃತ್ತ ನ್ಯಾಯಾಧೀಶರಾದ ಸಾಧನಾ ಜಾಧವ್ ಮತ್ತು ಮಾಜಿ DIG BK ಸಿನ್ಹಾ ಅವರನ್ನೊಳಗೊಂಡ ವಿಶೇಷ ಸತ್ಯ ಶೋಧನಾ ಸಮಿತಿಯನ್ನು ರಚಿಸಿದೆ. ಸ್ನೇಹಿತರೆ, ಪೊಲೀಸರು ರಿಟ್ರೀವ್ ಮಾಡಿದ ಡಿಲೀಟ್ ಆದ ವಾಟ್ಸಪ್ ಚಾಟ್ಗಳು ಮತ್ತು ಅಂಡರ್ ಕವರ್ ಪೊಲೀಸರು ಕಲೆ ಹಾಕಿದ ಸಾಕ್ಷ್ಯಗಳು ಈ ಕಾರ್ಪೊರೇಟ್ ಜಿಹಾದನ್ನು ಜಗಜ್ಜಾಹೀರು ಮಾಡಿವೆ. ಸ್ನೇಹಿತರೆ, ಒಮ್ಮೆ ಈ ಹೆಣ್ಣು ಮಕ್ಕಳ ಬಗ್ಗೆ ಯೋಚಿಸಿ. ಸಣ್ಣ ಪಟ್ಟಣಗಳಿಂದ ಬಂದು ತಂದೆ ತಾಯಿಯ ಬೆವರ ಹನಿಯಿಂದ ಓದಿ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಸಿಕ್ಕಾಗ ಆ ಕುಟುಂಬ ಎಷ್ಟು ಸಂಭ್ರಮಿಸಿರಬಹುದು. ಆ ಯುವತಿ ತನ್ನ ಭವಿಷ್ಯದ ಬಗ್ಗೆ ಎಷ್ಟು ಕನಸು ಕಂಡಿರಬಹುದು. ಆದರೆ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋದರೆ ಅಲ್ಲಿ ತನ್ನದೇ ಟೀಮ್ ಲೀಡರ್ನಿಂದ ಲೈಂಗಿಕ ಕಿರುಕುಳ, ಧರ್ಮ ಬದಲಾಯಿಸುವಂತೆ ಮಾನಸಿಕ ಒತ್ತಡ ಮತ್ತು HR ಬಳಿ ಹೋದರೆ ಸುಮ್ಮನಿದ್ದು ಬಿಡು ಎಂಬ ಬೆದರಿಕೆ, ಈ ಸಮಾಜಕ್ಕೆ ಹೆದರಿ ತಮ್ಮ ಮಾನ ಹೋಗುತ್ತದೆ ಎಂದು ಹೆದರಿ ಕೆಲಸ ಕಳೆದುಕೊಳ್ಳುವ ಭಯದಲ್ಲಿ ಆ 18ರಿಂದ 25 ವರ್ಷದ ಈ ಯುವತಿಯರು ದಿನಾಲು ಎಷ್ಟು ನರಕ ಯಾತನೆ ಅನುಭವಿಸಿರಬಹುದು. ಇದು ಕೇವಲ ನಾಸಿಕ್ನ ಕಥೆಯಲ್ಲ. ಎಚ್ಚರವಾಗಿರಿ. ಕೊನೆಯದಾಗಿ ಈ ಕೇಸ್ ನಮಗೆ ಕಲಿಸುವ ಅತಿ ದೊಡ್ಡ ಪಾಠವೇನು? ದೊಡ್ಡ ಬ್ರ್ಯಾಂಡ್ ನೇಮ್ ಇರುವ ಕಂಪನಿಗಳು 100% ಸೇಫ್ ಅಲ್ಲ. ಕಂಪನಿಗಳಲ್ಲಿ ವಾಶ್ನಂತಹ ಕಮಿಟಿಗಳಿದ್ದರೂ ಒಳಗಿನ ರಾಜಕೀಯದಿಂದಾಗಿ ಮುಗ್ಧರು ಬಲಿಯಾಗುತ್ತಿದ್ದಾರೆ. ಪೋಷಕರೇ, ನಿಮ್ಮ ಮಕ್ಕಳು IT ಕಂಪನಿಯಲ್ಲಿದ್ದಾರೆ ಎಂದು ನಿರಾಳರಾಗಬೇಡಿ. ಅವರ ಜೊತೆ ಪ್ರತಿದಿನ ಮಾತನಾಡಿ ಅವರ ನಡವಳಿಕೆಯ ಬದಲಾವಣೆಗಳನ್ನು ಗಮನಿಸಿ. ಯುವತಿಯರೇ, ಯಾರಾದರೂ ನಿಮ್ಮ ವೃತ್ತಿ ಜೀವನದ ಆಸೆ ತೋರಿಸಿ ನಿಮ್ಮ ವೈಯಕ್ತಿಕ ಜೀವನ, ಧರ್ಮ ಅಥವಾ ನಂಬಿಕೆಗಳ ಮೇಲೆ ನಿಯಂತ್ರಣ ಸಾಧಿಸಲು ಪ್ರಯತ್ನಿಸಿದರೆ ಆ ಕ್ಷಣವೇ ಎಚ್ಚೆತ್ತುಕೊಳ್ಳಿ. ಭಯಪಡಬೇಡಿ, ದನಿ ಎತ್ತಿ. ನಾಸಿಕ್ ಪೊಲೀಸರ ಆ 42 ದಿನಗಳ ಸಾಹಸ ಇಂದು ಎಷ್ಟೋ ಹೆಣ್ಣು ಮಕ್ಕಳ ಜೀವ ಉಳಿಸಿದೆ. ಸ್ನೇಹಿತರೆ, ಧರ್ಮ ಎಂಬುದು ಒಬ್ಬ ವ್ಯಕ್ತಿಯ ಆತ್ಮವಿಶ್ವಾಸ ಮತ್ತು ಆಂತರಿಕ ನಂಬಿಕೆ. ಅದನ್ನು ಆಮಿಷ, ಬೆದರಿಕೆ ಅಥವಾ ಬಲವಂತದಿಂದ ಬದಲಾಯಿಸಲು ಪ್ರಯತ್ನಿಸುವುದು ಕೇವಲ ಕಾನೂನಿನ ದೃಷ್ಟಿಯಲ್ಲಿ ಮಾತ್ರವಲ್ಲ, ಮಾನವೀಯತೆಯ ದೃಷ್ಟಿಯಲ್ಲಿಯೂ ಅತಿ ದೊಡ್ಡ ಅಪರಾಧ. ಯಾವುದೇ ನೈಜ ಧರ್ಮವು ಬಲವಂತದ ಭಕ್ತಿಯನ್ನು ಎಂದಿಗೂ ಒಪ್ಪುವುದಿಲ್ಲ. ಪ್ರತಿಯೊಬ್ಬರ ನಂಬಿಕೆಗೂ ಅದರದ್ದೇ ಆದ ಗೌರವವಿದೆ. ಆ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. ನಂಬಿಕೆಗಳು ಬೇರೆಯಾಗಿರಬಹುದು, ಆದರೆ ಭಕ್ತಿಯ ಭಾವ ಒಂದೇ. ಅನ್ಯರ ನಂಬಿಕೆಯನ್ನು ಗೌರವಿಸೋಣ, ಬಲವಂತದ ಹೇರಿಕೆಯನ್ನು ಧಿಕ್ಕರಿಸೋಣ. ಸ್ನೇಹಿತರೆ, ಈ ವಿಡಿಯೋ ಪ್ರತಿಯೊಬ್ಬರಿಗೂ ತಲುಪಬೇಕು. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹದೇ ನೈಜ ಮತ್ತು ವಿಶ್ಲೇಷಣಾತ್ಮಕ ವಿಡಿಯೋಗಳಿಗಾಗಿ ನಿಮ್ಮ ನೆಚ್ಚಿನ ಸಾಮ್ರಾಟ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ಕಥೆಯೊಂದಿಗೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.